ನಾನು ಡಾಕ್ಟರ್ ವಿ ಎ ಮಾಲಿಪಾಟೀಲ್. ಮಂದಲಿ ಮಾರುತೇಶ್ವರ ಮಹಿಮೆ ಚಿತ್ರದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದು ಭೀಮಾ ಅಂತೇಳಿ ಡೈರೆಕ್ಟ್ರು. ನಮ್ಮ ಊರ ಹನುಮಂತ ದೇವರ ಒಂದು ಚರಿತ್ರೆ ಇದು. ಸೊ ಅದ್ರಲ್ಲಿ ಇದ್ದದ್ದು ಏನದ, ಸ್ಟೋರಿ ಏನದ, ಅದ ಕಟ್ಟುಕತೆ ಎಲ್ಲ ಏನಲ್ಲ, ನಿಜ ಜೀವನದ ಅದು ಹೇಗೆ ಬಂದ ನಮ್ಮೂರಿಗೆ ಇಲ್ಲಿ ಪವಾಡಗಳೇನು ಅನ್ನೋದು ಇರೋದ್ರಿಂದ ನಮ್ಗೆ ಅದೊಂದು ಮಾಡೋದ್ರಿಂದ ಸೂಕ್ತ ಅನಿಸ್ತು. ಆ ಒಂದು ಭೀಮನ ಡೈರೆಕ್ಷನ್, ನಮ್ಮ ರಾಜಶೇಖರ್ನ ಒಂದು ಪ್ರೊಡಕ್ಷನ್, ಇನ್ನೂ ದೊಡ್ಡ ದೊಡ್ಡ ಫಿಲ್ಮ್ಗಳು ಅವ್ರಿಗೆ ಸಿಗಲಿ ಅಂತೇಳಿ ನಾನು ಆಶಿಸ್ತೀನಿ. ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಪ್ರಭಾ ಕಂಬಾರ್. ನಾನು ರಾಯಚೂರಿನ ಹುಡುಗಿ. ಸೊ ಸಿನ್ಸ್ ಚೈಲ್ಡ್ಹುಡ್ ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತಿದ್ದೀನಿ. ಅಂಡ್ 2012 ಅಲ್ಲಿ ನಾನು SPB ಅವರು ಜಡ್ಜ್ ಮಾಡ್ತಿರೋ ಎದೆ ತುಂಬಿ ಹಾಡುವೆನೋ ಅಲ್ಲಿ ಫೈನಲ್ಸ್ ತನಕ ಹೋಗಿದ್ದೆ. ಅಂಡ್ ಭೀಮ್ ನಮ್ಗೇನು ಹೊಸ್ತವ್ರಲ್ಲ, ಅವರು ಒಳ್ಳೆ ಡೈರೆಕ್ಷನ್ ಮಾಡ್ತಾರೆ, ಶಾರ್ಟ್ ಮೂವೀಸ್ ತೆಗಿತಾರೆ. ರೀಸೆಂಟ್ಲಿ ಅವರು ವಂದಲಿ ಶ್ರೀ ಮಾರುತೇಶ್ವರ ಅನ್ನೋ ಶಾರ್ಟ್ ಮೂವಿ ಮಾಡಿದ್ರು. ಮಾಡ್ಬೇಕಾದ್ರೆ ನನ್ನನ್ನು ಅಪ್ರೋಚ್ ಆದ್ರು. ಈ ತರ 3 ಸಾಂಗ್ಸ್ ಇದಾವೆ, ಡಿವೋಷನಲ್ ಸಾಂಗ್ಸ್, ತುಂಬಾ ಫೀಲ್ ಅಲ್ಲಿ ಹಾಡ್ಬೇಕು, ಅಷ್ಟು ಈಸಿ ಇರಲ್ಲ, ಟಫ್ ಆಗಿ ಇರುತ್ತೆ, ನೀವು ಟ್ರೈ ಮಾಡಿ, ನಿಮ್ ವಾಯ್ಸಿಗೆ ಸೆಟ್ ಆಗುತ್ತೆ ಅಂತ ನಂಬಿಕೆ ಇಟ್ಟು ನನ್ನನ್ನು ಅಪ್ರೋಚ್ ಮಾಡಿದ್ರು. ಅಂಡ್ ನಾನು ಹೂ ಅಂದೆ, ಟ್ರೈ ಮಾಡ್ತೀನಿ, ಖಂಡಿತ ನಾನು 100% ಕೊಡ್ತೀನಿ ಅಂತ. ವಂದಲಿ ಶ್ರೀ ಮಾರುತೇಶ್ವರ ಶಾರ್ಟ್ ಮೂವಿಯಲ್ಲಿ ನಾನು 3 ಹಾಡು ಹಾಡಿದ್ದೀನಿ. ಅದ್ರಲ್ಲಿ ಒಂದು ಹಾಡು ನನ್ ಮನ್ಸಿಗೆ ತುಂಬಾ ಇಷ್ಟ ಆಗದ. ಸೊ ಆ ಸಾಂಗ್ ಯಾವುದು ಅಂತ ಒಂದ್ 2 ಲೈನ್ ಹಾಡು ತೋರಿಸ್ತೀನಿ. ನಾನೇಕೆ ಬಡವನು, ನಾನೇಕೆ ಪರದೇಶಿ, ಮಾರುತಿರಾಯ ನೀನಿರುವ ತನಕ. Investing in cinemas without cinema knowledge is injurious to you, your family, and the audience too. अन्नदाता सुखी भव. ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಈ ವಾರದ ಈ ಒಂದು ಸಂಚಿಕೆಗೆ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರತಕ್ಕಂಥ ಅತಿಥಿಯ ಹೆಸರು ರಘುತ್ತಮ್ ದಾಸ್ ಅಂತ. ಇವರು ಸಂಗೀತ ನಿರ್ದೇಶಕರು. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ರಘುತ್ತಮ್ ಅವರೇ, ನಮ್ಮ ಈ ಒಂದು ಅನ್ನದಾತ ಸುಖೀಭವ ಕಾರ್ಯಕ್ರಮದ ಈ ಒಂದು ಸಂಚಿಕೆಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ನಮಸ್ತೆ. ರಘುತ್ತಮ್ ದಾಸ್ ಅವರೇ, ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದ ವೀಕ್ಷಕರಿಗೆ ನಿಮ್ಮದೊಂದು ಕಿರು ಪರಿಚಯ ಸಿಗ್ಬೋದಾ? ಶೋರ್ ಸರ್. ಅದೇ ನಾನು ಮೂಲತಃ ಬಂದು ರಾಯಚೂರಿನವನು. ಈಗ ಬಯಲುಸೀಮೆ ಕಡೆ ಅಂತೆಲ್ಲ ಹೇಳ್ತಾರಲ್ಲ, ಸ್ಟಾರ್ಟಿಂಗ್ ನಮ್ಮ ತಾಯಿ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ನಾವು ಚಿಕ್ಕವರಿದ್ದಾಗ ಹೇಳ್ಕೊಂಡು ಕರ್ಕೊಂಡು ಹೋಗೋರು ಸಂಗೀತಕ್ಕೆ, ಹೋಗು ಸಂಗೀತ ಕಲಿ ಅಂತ. ಅವಾಗ ಚಿಕ್ಕ ವಯಸ್ಸು, ಕಲಿತಾ ಇರಲಿಲ್ಲ, ಅದರದ್ದು ನಾಲೆಜ್ ಗೊತ್ತಿರಲಿಲ್ಲ, ಅದರದ್ದು ಮಹತ್ವ ಗೊತ್ತಿರಲಿಲ್ಲ. ಹೋಗ್ತಾ ಹೋಗ್ತಾ ಹಾಗೆ ಕರ್ಕೊಂಡು ಹೋಗೋರು. 5ನೇ ಕ್ಲಾಸ್ ತನಕ ಕರ್ಕೊಂಡು ಹೋಗೋರು. 6ನೇ ಕ್ಲಾಸಿಗೆ 7ನೇ ಕ್ಲಾಸಿಗೆ ಸ್ವಲ್ಪ ಫ್ಲೂಟ್ ಮೇಲೆ ಇಂಟ್ರೆಸ್ಟ್ ಶುರುವಾಯಿತು. ಅಲ್ಲಿಂದ ಫ್ಲೂಟ್ ಕಲಿಯೋಕ್ಕೆ ಶುರು ಮಾಡಿದೆ. ಫ್ಲೂಟ್ ನಾನೇ ತಯಾರಿಸ್ತಿದ್ದೆ. ಇವಾಗೆಲ್ಲ ನಾರ್ಮಲ್ ಬಂಬು ಫ್ಲೂಟ್ ಎಲ್ಲ ಬರುತ್ತೆ, ಅದು ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು PVC ಪೈಪಲ್ಲಿ ಹೋಲ್ಸ್ ಎಲ್ಲ ಮಾಡಿಬಿಟ್ಟು ಫ್ಲೂಟ್ ತಯಾರು ಮಾಡಿ ನಾನೇ ಮನೇಲಿ ನುಡಿಸ್ತಾ ಇದ್ದೆ. ನಮ್ಮ ಗುರುಗಳು ಅಂದರೆ ನಮ್ಮ ಕಸಿನ್ ಆ್ಯಕ್ಚುಲಿ ವೇದವ್ಯಾಸಾಚಾರ್ ಅಂತ, ಅವ್ರ ಹತ್ರ ಹೋಗ್ಬಿಟ್ಟು 5-6 ಇಯರ್ಸ್ ಅವ್ರ ಹತ್ರನೇ ಕಲ್ತ್ಕೊಂಡೆ ಫ್ಲೂಟಲ್ಲಿ ಏನೇನು ಕಲಿಬೇಕು, ಏನೇನು ಕಲಿಬಾರ್ದು ಎಲ್ಲ ಕಲಿತೆ. ಪ್ರತಿಯೊಂದೂ ಹೇಳ್ಕೊಡೋರು. ಅವ್ರದ್ದೊಂದು ಪನಿಷ್ಮೆಂಟ್ ಏನಂದರೆ, ಇವತ್ತು ಸರಿಯಾಗಿ ನುಡಿಸಿಲ್ಲ ಅಂತಂದರೆ ಮಳೆ ಚಳಿ ಏನೇ ಇದ್ರೂ ಹೊರಗಡೆ ನಿಂತ್ಕೋಬೇಕು, ಒಳಗಡೆ ಮನೆಯಲ್ಲಿ ಒಳಗೆ ಬರೋಂಗಿಲ್ಲ. ಆ ಲೆವೆಲ್ ಆಫ್ ಅಂದರೆ ಕಲಿಕೆಯನ್ನು ಅವರು ನನಗೆ ಹೇಳ್ಕೊಟ್ರು. ಅಷ್ಟು ಪರ್ಫೆಕ್ಷನ್ ಕೂಡ ನನ್ನ ಮಾಡಿದ್ರು. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡಿದೆ. ಅದಾದಮೇಲೆ ಅಲ್ಲಿ ನ್ಯಾಷನಲ್ ಲೆವೆಲ್ ತನಕನೂ ರೀಚ್ ಆದೆ. ಅದಕ್ಕೆಲ್ಲ ನಮ್ಮ ಅಪ್ಪ ಅಮ್ಮನೇ ಪ್ರೋತ್ಸಾಹ ಮಾಡಿದ್ದು. ಈಗ ಯಾರೇ ಆಗಲಿ ಮಕ್ಕಳು ಸಹಜ ಓದಬೇಕು ಅಂತ ಹೇಳ್ತಾರೆ, ಈ ಥರ ಫೀಲ್ಡಿಗೆ ಕಳಿಸೋದು ತುಂಬ ಕಡಿಮೆ. ಹಾಗಾಗಿ ನನ್ನ ತಂದೆ ತಾಯಿ ಮನೇಲಿ ಫೋರ್ಸಬಲಿ ಅನ್ನೋದಕ್ಕಿಂತ ಅಂದರೆ ಅದು ಇಷ್ಟ, ನನ್ನ ಇಷ್ಟನ ಅವ್ರ ಇಷ್ಟ ಅಂತ ಕನ್ವರ್ಟ್ ಮಾಡಿಕೊಂಡು ನನ್ನ ಆ ಸ್ಟೇಜಲ್ಲಿ ಬೆಳೆಸಿದ್ರು. ಅದಾದಮೇಲೆ ಫಸ್ಟ್ ಅಪ್ರೋಚ್ ಆಗಿದ್ದು ಸ್ವಪ್ನಲೋಕ ಟೀಮ್. ಆ ಸ್ವಪ್ನಲೋಕ ಟೀಮು ಬಂದ ತಕ್ಷಣ ನನಗೆ ಫಸ್ಟ್ ಸಿಕ್ಕಿದ್ದು ಶ್ರೀಭೀಮ್ ಅವರು. ಶ್ರೀಭೀಮ್ ಅವ್ರು ಸಿಕ್ಕಾಗ, ಏನು ಮಚ್ಚ ನೀನು ಒಳ್ಳೆ ಟ್ಯಾಲೆಂಟೆಡು, ಇಲ್ಲೇನಕ್ಕಿದ್ಯಾ, ಬೆಂಗಳೂರಿಗೆ ಹೋಗ್ಬೇಡು ಅಂತ ಹಿಂಗೆ ಕನ್ವರ್ಸೇಷನ್, ಫ್ರೆಂಡ್ಲಿ ಕನ್ವರ್ಸೇಷನ್ ಆಗ್ತಾಯಿತ್ತು. ಆವಾಗ ಅದಕ್ಕಿಂತ ಅದೇ ಸ್ವಪ್ನಲೋಕ ಶೂಟ್ ಮಾಡೋ ಸ್ಪ್ಯಾನಲ್ಲೇ
ಅವ್ರದ್ದೊಂದು ಓಯ್ ಚಿನ್ನು ಅಂತ ಪ್ರಾಜೆಕ್ಟ್ ತೊಗೊಂಬಂದರು ನರಸಿಂಹ ಜೋಶಿ ಅವ್ರ ಡೈರೆಕ್ಷನಲ್ಲಿ. ಶ್ರೀ ಭೀಮ್ ಅವರು ಆ್ಯಕ್ಟರ್ ಆಗಿ ಅಂದರೆ ಅದು ಹೀರೋ ಆಗಿ ನನ್ನ ಹತ್ರ ಅಪ್ರೋಚ್ ಮಾಡಿದ್ರು. ಸರಿ ನಾನೇನೋ ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡೆ. ನನ್ನ ಫಸ್ಟ್ ಪ್ರಾಜೆಕ್ಟ್ ಅದು. ನನಗೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಗೊತ್ತಿಲ್ಲ. ಒಂದೇನೋ ಸಾಂಗ್ ಮಾಡಿದ್ದೆ, ಆಲ್ಬಮ್ ಸಾಂಗ್ ಏನೋ ರಿಲೀಸ್ ಆಗಿಬಿಟ್ಟಿತ್ತು. ಮ್ಯೂಸಿಕ್ ಡೈರೆಕ್ಟರ್ ಅಂದರೆ ಏನು ಮಾಡಬೇಕು, ಯಾವ ಥರ ಸಾಫ್ಟ್ವೇರ್ ವರ್ಕ್ ಆಗುತ್ತೆ, ಅದು ಹೆಂಗೆ, ಅದಿಷ್ಟು ಕೂತ್ಕೊಂಡು ನಮ್ಮ ಅಣ್ಣ ಅದಕ್ಕೆ ಸ್ವಲ್ಪ ಪರ್ಫೆಕ್ಟ್ ಆಗಿದ್ರು. ಆದರೆ ಅವ್ರ ಹತ್ರ ಕೂತ್ಕೊಂಡು ಬೆಳಗ್ಗೆ ರಾತ್ರಿ ಎಲ್ಲ ಕ್ಲಾಸಸ್ ಕೇಳಿಕೊಂಡು ಅದ್ರ ಜೊತೆಗೆ ಇವ್ರದ್ದು ಎಡಿಟಿಂಗ್ ಮಾಡಿದ್ದು ವರ್ಷನ್ನು ಮ್ಯೂಸಿಕ್ ಮಾಡ್ತಾ ಹೋಗೋದು, ಅದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಆವಾಗ ಈ ಹೆಂಗೆ ಮ್ಯೂಸಿಕ್ ಡೈರೆಕ್ಟರ್ ಹೆಂಗೆ ವರ್ಕ್ ಮಾಡ್ತಾರೆ ಅನ್ನೋದು ನಾಲೆಜ್ ಅವಾಗ ಬರೋಕ್ಕೆ ಶುರುವಾಯಿತು. ಅದು ಫಸ್ಟ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಒಂದು ರಾಜು ಅಂತ, ಇನ್ನು ಕೋಟೆ ರಾಜು ಅಂತ, ನೆಕ್ಸ್ಟ್ ನಮ್ಮ ಶ್ರೀಭೀಮ್. ಯಾರೋ ಹೇಳ್ತಾರೆ, ಒಬ್ಬ ನಿಂತ್ಕೊಂಡು ಬಾವಿ ಒಳಗಡೆ ಆಳ ಎಷ್ಟಿದೆ ಅಂತ ನೋಡ್ತಿದ್ದಾಗ ದಡ್ ಅಂತ ಆಳ ಗೊತ್ತಿಲ್ಲದೆ ಅಲ್ಲ, ಆಳ ಧುಮ್ಕಿದ್ರೆ ತಾನೇ ಗೊತ್ತಾಗೋದು ಅಂತ ಬಿದ್ದಾದ್ಮೇಲೆ ಆಳ ಗೊತ್ತಾಯಿತು, ಹೆಂಗೋ ಮಾಡಿ ಈಜ್ದ, ಬಂದ, ದಡ ಸೇರ್ದ, ಮೇಲೆ ಬಂದಮೇಲೆ ಹುಡುಕ್ತಾ ಇದ್ನಂತೆ. ಏನು ಹುಡುಕ್ತಾ ಇದ್ದೀರ? ಅಲ್ಲ ಏನಿಲ್ಲ, ನಾನು ಆಳ ಎಷ್ಟಿರ್ಬೋದು ಅಂತ ಆಲೋಚನೆ ಮಾಡ್ತಿದ್ದೆ ಅಷ್ಟೇ, ಮೇಲಿಂದ ಯಾರೋ ತಳ್ಳಿದ್ರು ಹಿಂದೆಯಿಂದ ಅಂತ. ಹಂಗೆ ತಳ್ಳಿದವರು ಶ್ರೀ ಭೀಮ್ ಅಂತ ಇರ್ಬೋದು. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಅಷ್ಟು ಆಳವಾದ ಒಂದು ವಿಷಯ. ಅದರಲ್ಲಿ ನಿಮ್ಗೆ ಅವತ್ತು ಹೇಗೆ ಹೋಗಬೇಕು ಹೇಗೆ ಹೋಗಬಾರ್ದು ಅಂತ ಗೊತ್ತಿರಲಿಲ್ಲ. ಸೊ ತಳ್ದವ್ನು ಯಾವನು ಅಂತ ನೋಡಿದಾಗ ಅಲ್ಲಿ ಇದ್ದಿದ್ದು ಶ್ರೀ ಭೀಮು. ಅದು ಇವಾಗ ನಿಮ್ಗೆ ಅದು ನೆಗೆಟಿವ್ ಆಗದೆ ಪಾಸಿಟಿವ್ ಆಗಿದೆ. ಯಾಕೆಂದರೆ ನೀವು ಅಲ್ಲಿಂದ ದಾಟ್ಕೊಂಡ್ಬಂದಿದ್ದೀರಾ. ಅದಾದಮೇಲೆ ಅವರೇ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಆ ಪ್ರಾಜೆಕ್ಟ್ನ ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲದಾಗ ರಾಜು ಕೋಟೆ ಅವ್ರ ಜೊತೆ ಕೂತ್ಕೊಂಡು ನೀವು ಅದನ್ನ ಕಲಿತು ಇವತ್ತಿನ ದಿನ ಸುಮಾರು ಒಂದು ತೆಲುಗು ಪಿಕ್ಚರ್, ಒಂದು ಕನ್ನಡ ಪಿಕ್ಚರ್ಗೆ ನೀವು ಸಂಗೀತ ನೀಡಿರ್ತೀರ. ಜೊತೆಗೆ ಸುಮಾರು ಹಲವಾರು ಶಾರ್ಟ್ ಫಿಲಮ್ಸ್ಗೆ ಸಂಗೀತ ನೀಡಿರ್ತೀರ. ಅದ್ರ ಜೊತೆಗೆ ಇವಾಗ ಒಂದು ದೊಡ್ಡ ಕಮರ್ಷಿಯಲ್ ಪ್ರಾಜೆಕ್ಟ್ ಶ್ರೀ ಭೀಮ್ ಅವ್ರ ಜೊತೆನೇ ಮಾಡ್ತಾ ಇದ್ದಾರೆ ಅಂತಲೂ ಕೇಳ್ಪಟ್ಟೆ. ಸೊ ನೀವು ಮಾಡಿದಂಥ ಸಿನಿಮಾಗಳ ಬಗ್ಗೆ ಮಾತಾಡ್ಬೋದಾ? ಯಾವ ತೆಲುಗು ಸಿನಿಮಾ, ಯಾವ ಕನ್ನಡ ಸಿನಿಮಾ ನೀವು ಮಾಡಿದ್ರಿ? ನಾನು ಫಸ್ಟ್ ಮಾಡಿದ್ದು ಸ್ವಪ್ನಲೋಕ, ಅಂದರೆ ಥಿಯೇಟ್ರಿಕಲ್ ಮೂವಿ ಸ್ವಪ್ನಲೋಕ ಅಂತ. ಅದಕ್ಕೆ ವೀರೇಶ್ ಕಂಬೈಗಾರ ಅಂತ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋ ಮೂರು ಅವರೇನೆ. ಓಕೆ. ಒಳ್ಳೆ ಸ್ಟ್ರಗಲ್ ಮನುಷ್ಯ. ಅಂದರೆ ಒಂದು ಬೇಸ್ ಲೆವೆಲಲ್ಲಿರೋ ಕ್ಯಾಟಗರಿಯಲ್ಲಿರೋ ಅಂದರೆ ಆರ್ಟಿಸ್ಟ್ ಆಯಿತು ಅಥವಾ ಟೆಕ್ನಿಷಿಯನ್ಸ್ ಆಯಿತು, ಅವ್ರನ್ನ ಹೆಂಗೆ ಮೇಲೆ ಕರ್ಕೊಂಡು ಹೋಗ್ಬೇಕು ಅಂತ ಆ ಮನುಷ್ಯಂಗೆ ಒಳ್ಳೆ, ಅಂದರೆ ಒಂದು ಪಾತ್ ಗೊತ್ತು. ಅವ್ರ ಹತ್ರ ಕೆಲಸ ಹೆಂಗೆ ತೊಗೋಬೇಕು ಅಂತ ಆ ಮನುಷ್ಯಂಗೆ ಚೆನ್ನಾಗಿ ಗೊತ್ತು. ಸೊ ಅವರು ಈ ಥರ ಮ್ಯೂಸಿಕ್ ಮಾಡು, ಈ ಸೀನಿಗೆ ಈ ಥರ ಮ್ಯೂಸಿಕ್ ಮಾಡು, ಬೇಕಿದ್ರೆ ನಾನು ನಿಮಗೆ ರೆಫರೆನ್ಸ್ ಮ್ಯೂಸಿಕ್ ಕಳಿಸ್ಕೊಡ್ತೀನಿ, ಅದರಿಂದ ರೆಫರೆನ್ಸ್ ಮ್ಯೂಸಿಕ್ ಕೇಳ್ಬಿಟ್ಟು ಈ ಲೇಯರ್ಸ್ನ ಇಲ್ಲಿ ಹಾಕಿದ್ರೆ ಈ ಸೀನ್ ಬಂದ್ಬಿಟ್ಟು ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಮೂವಿಯಲ್ಲಿ ಆದಷ್ಟು ಪರ್ಫೆಕ್ಷನ್ ನನಗೆ ಜೀವನದಲ್ಲಿ ಕಲಿಸಿರೋ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕನ್ನೋ, ಅಂದರೆ ಕಲಿಬೇಕನ್ನೋ ಆಸಕ್ತಿ ಆ ಮೂವಿಯಲ್ಲೇ ಜಾಸ್ತಿ ಶುರುವಾಗಿದ್ದು. ಅದಾದಮೇಲೆ ನಾನು ಫಸ್ಟ್ ಮೂವಿ ಎಲ್ಲ ಸ್ವಲ್ಪ ಭಯ ಇದ್ದೇ ಇರುತ್ತೆ ಯಾರಿಗಾದ್ರೂ. ಇವಾಗ DIಗೆ ಆಯಿತು ಅಥವಾ 5.1 ಫಸ್ಟ್ ಟಾಸ್ಕ್ಸ್ ಅವೆಲ್ಲ. ಥಿಯೇಟ್ರಿಗೆ ಹೋಗ್ಬೇಕಂತಂದರೆ ಯಾವ ಫಾರ್ಮೆಟಲ್ಲಿ ಕೊಡಬೇಕು, ಆ ಫಾರ್ಮೆಟಲ್ಲಿ ಕೊಟ್ಟರೆ ಅವ್ರು ಮಿಕ್ಸಿಂಗ್ ಮಾಡೋಕ್ಕಾಗುತ್ತೋ ಇಲ್ವೋ, ಅಥವಾ ನನ್ನಲ್ಲಿರೋ ಸಾಫ್ಟ್ವೇರ್ ಅವ್ರ ಹತ್ರ ಇದೆಯೋ ಇಲ್ವೋ, ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಅದಕ್ಕೆ ಫಸ್ಟು ಬೆಂಗಳೂರಿಗೆ ಬಂದುಬಿಟ್ಟು ಯಾರು DTS ಮಾಡ್ತಾರೆ ಅವ್ರನ್ನ ಮೀಟ್ ಆಗಿಬಿಟ್ಟು, ಅವ್ರ ಹೆಸರು ಶ್ರೀರಾಮ್ ಅಂತ ಹೇಳ್ಬಿಟ್ಟು, ಒಂದಲ್ಲಿಗೆ ಮಾಡಿರೋರು ಕೂಡ DTS ಅವರೇನೆ. ಅವ್ರನ್ನ ಮೀಟ್ ಆಗಿಬಿಟ್ಟು, ಸರ್ ನನಗೆ ಈ ಥರ ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು, ಯಾವ ಥರ ಮಾಡಿ ಯಾವ ಥರ ಎಕ್ಸ್ಪೋರ್ಟ್ ಕೊಟ್ಟರೆ ನಿಮ್ಗೆ, ಅಂದರೆ ಯಾವ ಥರ ಫಾರ್ಮೆಟ್ ಕೊಟ್ಟರೆ ನಿಮ್ಗೆ ಆ ಕೆಲಸ ಈಸಿ ಆಗುತ್ತೆ ಅಂತ ಕೇಳ್ಬಿಟ್ಟು, ಇಲ್ಲ ಸ್ಟ್ರಿಂಗ್ಸು ಅಂದರೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ ಏನೇನಿರುತ್ತೆ ಅದೆಲ್ಲ ಸಪ್ರೇಟ್ ಲೇಯರ್ ಮಾಡಿಬಿಟ್ಟು ನನಗೆ ಕೊಡಿ ಅಂತ ಅಂದ್ಬಿಟ್ಟು ಅವರೇ ನನ್ನ ಎದುರುಗಡೆ ಕೂಡಿಸ್ಕೊಂಡು ಅವ್ರು ಕೆಲಸ ಮಾಡಿ ಈ ಥರ ಬರುತ್ತೆ ಅಂತ ತೋರಿಸಿದ್ರು. ಅದೊಂದು ಬೆಸ್ಟ್ ಟಾಸ್ಕ್ ಅನ್ನೋದಕ್ಕಿಂತ ಒಳ್ಳೆ ಚೆನ್ನಾಗಿ ಕಲ್ತ್ಕೊಂಡೆ ಅದರಲ್ಲಿ. ಅದಾದಮೇಲೆ ಬೈ ದ ಚಾನ್ಸ್ ನಾನು ಮ್ಯೂಸಿಕ್ ಮಾಡ್ತಾ ಇದ್ದಾಗ ರ್ಯಾಪ್ ಮ್ಯೂಸಿಕ್ ಮಾಡಬೇಕು ಅಣ್ಣ ಅಂತ ಹೇಳಿ ಒಬ್ಬ ಹುಡುಗ ಬಂದ, ಆಕಾಶ್ ಅಂತ. ಆ ಹುಡುಗ ಬಂದುಬಿಟ್ಟು, ಅಣ್ಣ ನನಗೆ 1-2-3 ಸಾಂಗ್ನು ಮ್ಯೂಸಿಕ್ ಮಾಡಿಕೊಟ್ಟಿದ್ದೆ ಅವನಿಗೆ. ಅವನು ಬಿಗ್ ಮೂವಿ ತೊಗೊಂಡು ಬಂದ, ಅಣ್ಣ ನನಗೆ ಹಿಂಗೆ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಆಯಿತು, ನಾನು ಫಸ್ಟ್ ಗೊತ್ತಿಲ್ಲ ಕನ್ನಡನೋ ತೆಲುಗುನೋ, ಆಯಿತು ಅಂತ ಹೇಳಿಬಿಟ್ಟೆ. ಡೈರೆಕ್ಟರ್ ಅವರೆಲ್ಲರೂ ಬಂದರು. ನಮಗೆ ತೆಲುಗಲ್ಲಿ ಅಂದರೆ ಗೊತ್ತಿಲ್ಲ. ಬಂದ್ಬಿಟ್ಟು ಕೇಳಿದ್ರು, ಏನು ಸರ್ ತೆಲುಗಲ್ಲಿ ಮಾತಾಡ್ತಿದ್ದಾರೆ, ನಮಗೆ ಅಷ್ಟು ತೆಲುಗು ಪರ್ಫೆಕ್ಷನ್ ಇಲ್ಲ. ಮತ್ತು ನಮ್ಮ ಫ್ರೆಂಡ್ನ ಸಹಾಯ ತೊಗೊಂಡೆ, ಶ್ರೀಭೀಮ್ ಅವ್ರನ್ನ ಕರೆದೆ, ನನಗೆ ತೆಲುಗು ಅಷ್ಟು ಬರಲ್ಲ, ನೀನೇ ಸ್ವಲ್ಪ ಕನ್ವೆ ಮಾಡಿಕೊಡು ಅಂತ.
ಅವಾಗ ಬಂದ್ಬಿಟ್ಟು ಅವರವರು ನಾನು ಕನ್ನಡದಲ್ಲಿ ಹೇಳೋದು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಅವರಲ್ಲಿ ಹೇಳೋದು. ಅಷ್ಟೆಲ್ಲ ಆದಮೇಲೆ ಓಕೆ ಅಂತ ಆಯಿತು, ಒಂದು ಬಜೆಟ್ ಫಿಕ್ಸ್ ಆಯಿತು, ಮೂವಿನೂ ಮಾಡಿದೆ. ನನಗೆ ಗೊತ್ತಿಲ್ಲ ಹೀರೋ ಯಾರು, ನಾನು ಅಷ್ಟು ರೆಕಗ್ನೈಸ್ ಅಂದರೆ ಇನ್ನೂ ಆಗಿಲ್ಲ, ಅದ್ರ ಬಗ್ಗೆ ಫೀಲ್ಡ್ ಬಗ್ಗೆನೂ ನನಗೆ ಅಷ್ಟು ನಾಲೆಜ್ ಇರಲಿಲ್ವಲ್ಲ. ಸೊ ಅವರು ಶಾಪಿಂಗ್ ಮಾಲ್ ಅಂತ ತಮಿಳ್ ಮೂವಿ ಹೀರೋ ಅಂತ, ದೊಡ್ಡ ಹೀರೋ. ಪಾಪ ನನ್ನ ಜೊತೆಗೆ ಬಂದು ಕೂತ್ಕೊಂಡು ಮಾತಾಡ್ತಿದ್ದಾರೆ. ನನಗೆ ಅವ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ, ಪರಿಚಯ ಇಲ್ಲ. ಇವರೆಲ್ಲ ಶ್ರೀಭೀಮ್ ಅವರೆಲ್ಲ ಹೇಳಿದ್ರು ಹಿಂಗೆ ಅವರಲ್ಲಿ ದೊಡ್ಡ ಮೂವಿ ಮಾಡಿದ್ದಾರೆ ಅಂತ. ನನಗೆ ಅವಾಗ ಖುಷಿ ಆಯಿತು. ನಾನು ಬೇಸ್ ಲೆವೆಲಲ್ಲಿ ಮ್ಯೂಸಿಕ್ ಡೈರೆಕ್ಟರು, ಒಂದು ದೊಡ್ಡ ಮಟ್ಟದಲ್ಲಿರೋ ಹೀರೋಗೆ ನಾನು ಮ್ಯೂಸಿಕ್ ಮಾಡ್ತಾ ಇದ್ದೀನಲ್ಲ ಅನ್ನೋದು ಖುಷಿ ಆಯಿತು. ಸೊ ನಾನು ಒಬ್ಬ ಬೇಸ್ ಲೆವೆಲ್ ಅಂದರೆ ಪೂರ್ಣ ಏನು ಜೀರೋ ನಾಲೆಜ್ ಇರೋ ಮ್ಯೂಸಿಕ್ ಡೈರೆಕ್ಟರ್ ಒಂದು ದೊಡ್ಡ ಹೀರೋ ಜೊತೆ ಕೆಲಸ ಮಾಡಬಲ್ಲ ಅಂದರೆ ನನ್ನ ಕೆಲಸ ನೋಡಿ ಅಷ್ಟು ಕೆಲಸ ಕೊಡ್ತಾ ಇದ್ದಾರೆ ಅನ್ನೋದು ಖುಷಿ ಆಯಿತು. ಸೊ ಇಲ್ಲಿ ಬೇಸಿಕಲಿ ಏನು ಅಂತಂದರೆ, ನಿಮ್ಮ ಪರ್ಫೆಕ್ಷನ್ ಮಾಡಿಕೊಟ್ಟವರು ರಾಜು ಕೋಟೆಯವರಾದರು. ಆ ತೆಲುಗು ಚಿತ್ರ ಯಾವ್ದು ನೀವು ಮಾಡಿದ್ರಿ ಅದರಲ್ಲಿ ನೀವು ಪಾಠವನ್ನು ಕಲ್ತ್ರಿ, ಅದರಲ್ಲಿ ನೀವು ಪರ್ಫೆಕ್ಷನನ್ನು ಕಲ್ತ್ರಿ. ಇವತ್ತಿನ ದಿನ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮುಂದುವರಿಯೋಕ್ಕೆ ಅದು ಒಂದು ಸ್ಕೂಲ್ ಥರ ವರ್ಕ್ ಆಯಿತು ನನಗೆ ಅಂತ ಹೇಳ್ತೀರಾ. ಬಟ್ ಅಷ್ಟು ರಿಸ್ಕ್ ತೊಗೊಂಡು ಯಾರೂ ಒಂದು ಸ್ಕೂಲಲ್ಲಿ ಅಡ್ಮಿಷನ್ ಕೊಡಲ್ಲ. ಯಾಕೆಂದರೆ ಏನೂ ಗೊತ್ತಿಲ್ಲದೆ ಇರೋ ಮಗುನ ತೊಗೊಳೋದು ಕಷ್ಟ ಇದೆ. ನಿಮಗೆ ಗೊತ್ತಿರ್ಬೋದು, ಇವತ್ತಿನ ದಿನ ಸ್ಕೂಲಲ್ಲಿ ತೊಗೋಬೇಕು ಅಂದ್ರೂ ಒಂದು ಇಂಟರ್ವ್ಯೂ ಅಥವಾ ಒಂದು ಎಕ್ಸಾಮಿನೇಷನ್ ಥರ ಕೊಡ್ತಾರೆ. ಪ್ರತಿಯೊಂದು ಬರೆಯೋಕ್ಕೆ ಬರೋ ಮಗುನೇ ಸ್ಕೂಲಲ್ಲಿ ತಗೊಳ್ಳೋದು. ಹೌದೌದು. ನನಗೆ ಅವರು ಬೆಸ್ಟ್ ಟಾಸ್ಕ್ ಕೊಟ್ಟಿದ್ದು ಒಂದು ಸಾಂಗ್. ಓಕೆ, ನನಗೆ ಅವರು ಒಂದು ಸಾಂಗ್ ಟಾಸ್ಕ್ ಕೊಟ್ಟರು. ಸರ್ ನನಗೆ ನಾರ್ಮಲ್ ಈ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಹಾಕಿದೆ, ಈ ಬಾಕ್ಸು ಚೇರು ಇದರಲ್ಲಿ ರಿದಮ್ ಮಾಡಿಕೊಂಡು ನನಗೆ ಅದರಲ್ಲಿ ನನಗೊಂದು ಸಾಂಗ್ ಮಾಡಿಕೊಡಿ ಅಂತ ಅವ್ರು ಕೇಳಿದ್ರು. ನಾನು ಅಂದ್ಕೊಂಡೆ ಇದು ಒಳ್ಳೆ ಟಾಸ್ಕ್ ಆಯ್ತಲ್ಲ ಅಂತ. ಸರಿ ಸರ್ ನನಗೊಂದು 2 days ಟೈಮ್ ಕೊಡಿ ಅಂತ ಹೇಳಿದೆ. ನಾನು ಮಾಡಿದ್ದೆಲ್ಲ ಅವ್ರಿಗೆ ಗೊತ್ತಾಗಬೇಕು ಅಂತೇಳಿ ಪಾಪ ಶ್ರೀಭೀಮ್ ಅವ್ರು ಅವಾಗ ಏನು ಅಂದ್ಕೊಂಡ್ರೋ ಗೊತ್ತಿಲ್ಲ, ತೊಗೊಳ್ಳೋಣ ನನಗೆ ನೀನೇ ಫೋನ್ ಇಟ್ಕೊ, ನಾನು ಏನು ಮ್ಯೂಸಿಕ್ ಮಾಡ್ತೀನಿ ಅದನ್ನು ವೀಡಿಯೋ ರೆಕಾರ್ಡ್ ಮಾಡು, ಅದರಲ್ಲಿ ಬಂದಿರೋ ಆಡಿಯೋ ಕ್ಲಿಪ್ಸ್ನ ತೊಗೊಂಡು ಏನೋ ಒಂದು ಮ್ಯೂಸಿಕ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ವಿ. ಐಟಮ್ ಸಾಂಗ್ ಮಾಡಬೇಕಿತ್ತು. ಫಸ್ಟ್ ಟೈಮ್ ನನಗೆ ಐಟಮ್ ಸಾಂಗ್ ಅಂದ್ರೂ ಗೊತ್ತಿರಲಿಲ್ಲ. ಓಕೆ, ಐಟಮ್ ಸಾಂಗ್ ಮಾಡಿಬಿಟ್ಟು ಐಟಮ್ ಸಾಂಗನ್ನ ಮ್ಯೂಸಿಕ್ ಹಾಕಿ ಅದಕ್ಕೆ ಲಿರಿಕ್ಸ್ ಬರೆದು ಒಂದು ಅದಕ್ಕೇನೇನು ಮಾಡಬೇಕು ಒಂದು ಸಾಂಗ್ ರೆಡಿ ಆಗೋಕ್ಕೆ ಎಲ್ಲ ರೆಡಿ ಮಾಡಿಬಿಟ್ಟು ಕೊಟ್ಟೆ. ಅವಾಗ ಅವ್ರಿಗೆ ತುಂಬ ಖುಷಿಯಾಗೋಯ್ತು. ಅಂದರೆ ಬರೀ ಒಂದು ಮ್ಯೂಸಿಕ್ ಮಾಡಿ ನಾರ್ಮಲ್ ತೋರಿಸಿಲ್ಲ, ಬಟ್ ಅವ್ನು ಏನೇನು ಕೆಲಸ ಮಾಡಿದ್ದಾನೆ ಅನ್ನೋದನ್ನು ವೀಡಿಯೋ ಮಾಡ್ಕೊಂಡು ತೋರಿಸಿದ್ದಾನೆ, ಅದು ಇನ್ನೂ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಸೊ ಫುಲ್ ಪ್ರಾಜೆಕ್ಟ್ ಓಕೆ ಮಾಡಿದ್ರು. ಅದಾದಮೇಲೆ ಬರ್ತಾ ಬರ್ತಾ ಒಂದು ಶಾರ್ಟ್ ಫಿಲ್ಮ್ಸ್ ಬರೋಕ್ಕೆ ಶುರುವಾಯಿತು. ನನ್ನದೇ ಒಂದು 2-4 ಆಲ್ಬಮ್ ಸಾಂಗ್ಸ್ ರಿಲೀಸ್ ಮಾಡಿದೆ. ಆವಾಗ ಸ್ವಲ್ಪ ಜನಕ್ಕೆ ರೆಕಗ್ನೈಸ್ ಆಗೋಕ್ಕೆ ಶುರುವಾದೆ. ಯಾವುದೇ ಒಂದು ಕೆಲಸ ಆಗಬೇಕಂದ್ರೂ ಅದಕ್ಕೆ ದೇವರ ಅನುಗ್ರಹ ಬೇಕೇ ಬೇಕು. ಆ ಥರ ಅನುಗ್ರಹ ಆಗಿರೋದ್ರಿಂದನೇ ನಿಮಗೆ ಒಂದಲಿ ಮಾರುತೇಶ್ವರ ಮಹಿಮೆ ಚಿತ್ರ ಸಿಕ್ಕಿದ್ದು. ನೀವು ಆ ಜಾನರ್ ನಾನು ಮಾಡಲ್ಲ ಅಂದ್ರೂ ಇಲ್ಲ, ನಿಮ್ಮ ಒಂದು ರಿಲಿಜಿಯನ್ ಅಥವಾ ಕಾಸ್ಟ್ ಮತ್ತು ನೀವು ಕಲ್ತು ಬಂದ ದಾರಿಯನ್ನು ನೋಡಿಕೊಂಡು ನಿರ್ದೇಶಕರು ನಿಮಗೆ ಆ ಚಿತ್ರ ಕೊಟ್ಟಿದ್ರ ಬಗ್ಗೆ ಹೇಳ್ಬೋದಾ? ಒಂದಲಿ ಮಾರುತೇಶ್ವರ ಮಾಡಲೇಬೇಕು ಅಂತಂತಂದರು. ನಾನು ಒಂದಲಿ ಮಾರುತೇಶ್ವರ ನನಗೆ ಈ ಜಾನರಲ್ಲಿ ನನಗೆ ಕಷ್ಟ ಆಗುತ್ತೆ. ಲವ್ ಜಾನರಲ್ಲಿ ಹೇಳೋ ಒಂದು 4 ಮ್ಯೂಸಿಕ್ ಹಾಕ್ಬಿಟ್ಟು ಮಸ್ತ್ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡಿಕೊಟ್ಬಿಡ್ತೀನಿ, ನನಗೆ ಈ ಡಿವೋಷ್ನಲ್ ಎಲ್ಲ ನನಗೆ ಆಗಲ್ಲ ಅಣ್ಣ ಅಂತಂತಂದೆ. ನೀನು ಬಂದಿರೋ ಬ್ಯಾಕ್ಗ್ರೌಂಡ್ ಎಲ್ಲ ಡಿವೋಷ್ನಲ್ಲೇ ಇದೆ, ಅಂದರೆ ನಾನು ಫುಲ್ ಬ್ರಾಹ್ಮಿನ್ ಫ್ಯಾಮಿಲಿಯಿಂದ ಬಂದಿರೋನು, ನಿನ್ಗೆ ಮಂತ್ರದ ಬಗ್ಗೆ ಗೊತ್ತು, ಹಾಡುಗಳ ಬಗ್ಗೆ ಗೊತ್ತು, ದಾಸರ ಹಾಡುಗಳ ಬಗ್ಗೆ ಗೊತ್ತು, ಅದನ್ನು ಒಂಥರ ಬ್ಯಾಕ್ಗ್ರೌಂಡಾಗಿ ತೊಗೊಂಡು ನೀನು ಮುಂದೆ ಇದನ್ನು ಚೂಸ್ ಮಾಡ್ಕೊ. ನಾನು ಬೇಡ ಅಂತಂದರೆ ಎಷ್ಟು ಕೇಳಲಿಲ್ಲ. ಶ್ರೀಭೀಮ್ ಅವರ ಆ ಪ್ರಾಜೆಕ್ಟ್ ನನಗೆ ಕೊಟ್ಟರು. ದೇವರ ದಯದಿಂದನೂ ಆ ಪ್ರಾಜೆಕ್ಟ್ ಫುಲ್ ಸಕ್ಸಸ್ ಆಗಿ ನಿಮ್ಮ ಚಾನಲಲ್ಲೇ ರಿಲೀಸ್ ಆಗಿ ತುಂಬ ಸಕ್ಸಸ್ಸಲ್ಲಿ ರನ್ ಆಗ್ತಾಯಿದೆ. ಅದು ಖುಷಿ ಇದೆ ಸರ್. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು, ಯಾವ್ಯಾವುದಕ್ಕೆ ಯಾವತ್ತು ಕೆಲಸ ಮಾಡಬೇಕು ಅನ್ನೋದೂ ಅದು ಬರೆದು ಬಿಟ್ಟಿರ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕಿದು ಒಂದು ಉದಾಹರಣೆ ಇರ್ಬೋದು. ನೀವು ಬೇಡ ಅಂದ್ರೂ ಅದು ನಿಮಗೆ ಬಂತು, ಮತ್ತು ಅದಕ್ಕೆ ನೀವು ಕೊಟ್ಟಿರೋಂಥ ಸಂಗೀತ ಆಗಿರ್ಬೋದು, BGM ಆಗಿರ್ಬೋದು ತುಂಬ ಚೆನ್ನಾಗೇ ಇದೆ. ಆ ದೇವರ ಅನುಗ್ರಹದಿಂದ ನಿಮ್ಗೆ ಇನ್ನೂ ಸಾಕಷ್ಟು ಪ್ರಾಜೆಕ್ಟ್ಗಳು ಸಿಗಲಿ. ಈ ಇಂಡಸ್ಟ್ರಿಗೆ ಬರೋವಂಥ ಯುವಕರಿಗೆ ನೀವು ಏನು ಸಲಹೆ ಕೊಡ್ತೀರಾ? ಎಲ್ಲರೂ ಕಲ್ತಿರೋ ಪ್ಯಾಟ್ರನಲ್ಲಿ ಕಲಿದೆ ನಮ್ಮದೇ ಆದ ಒಂದು ಸ್ವಂತ ಪ್ಯಾಟ್ರನ್ ನಾವು ಕಲ್ತ್ಕೊಂಡ್ರೆ ಅದು अन्नदाता सुखी भव।